ನೋಡಿ, ಗುತ್ತಿಗೆ ಆಧಾರದ ಮೇಲೆ ಯಾವಾಗ ಮುಸ್ಲಿಮರಿಗೆ ಮೀಸಲಾತಿಯನ್ನ ಈ ಸರ್ಕಾರ ಹೆಚ್ಚಳ ಮಾಡೋದಕ್ಕೆ ಹೊರಟೋ ಆ ಸಮಯದಲ್ಲೇ ಬಿಜೆಪಿ ಇದನ್ನ ಕಟುವಾಗಿ ಖಂಡಿಸಿತ್ತು. ಇದು ಓಲೈಕೆ ಅಂತ ಹೇಳಿತ್ತು. ಈಗ ವಸತಿ ಯೋಜನೆಗಳಲ್ಲಿ 5% ಏರಿಕೆ ಮಾಡೋದಕ್ಕೆ ಈ ಸರ್ಕಾರ ಹೊರಟಿದೆ. ಬಿಜೆಪಿ ಇದನ್ನ ಹೇಗೆ ನೋಡಬಹುದು? ಇದು ಮತ್ತೊಂದು ವಿವಾದ ಕಾರಣ ಆಗುತ್ತಾ? ಇದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆ. ನಮ್ಮ ಜೊತೆಲಿ ಈಗ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 5% ರಿಸರ್ವೇಶನ್ ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಇದು ಮುಂದೆ ಏನಾಗಬಹುದು? ಬಿಜೆಪಿ ಇದನ್ನ ಎಷ್ಟು ತೀಕ್ಷ್ಣವಾಗಿ ಪ್ರತಿಭಟಿಸಬಹುದು? ಅಥವಾ ಈ ನಿರ್ಧಾರ ಯಾಕೀಗ, ಸರ್ಕಾರದ ಈ ತೀರ್ಮಾನ ಯಾಕೀಗ ಅಂತ ಅನಿವಾರ್ಯತೆ ಈ ಹೊತ್ತಿಗೆ ಏನಿತ್ತು ಅಂತ ಸುರೇಶ್? ರಂಜಿತ್, ಮೊದಲನೇದಾಗಿ ಈ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಮತ್ತೆ ಇದು ಏನು ಅಂತ ಮೊದಲನೇದಾಗಿ ನೋಡೋದಾದ್ರೆ, ಏನು ನಗರ ಪ್ರದೇಶಗಳಲ್ಲಿರ್ತಕ್ಕಂತಹ ವಸತಿ ಇಲ್ಲದೆ ವಸತಿಹೀನರಂತ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ನರು ಹಾಗೆ ಮುಸಲ್ಮಾನರು, ಪಾರ್ಸಿಗಳು, ಜೈನರು ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರ್ತಕ್ಕಂಥವ್ರು. ಇದರಲ್ಲಿ 20% 30% ಮಂದಿ ವಸತಿಹೀನರಿದ್ದಾರೆ, ಅದು ಕಡು ಬಡವರಿದ್ದಾರೆ ನಗರ ಪ್ರದೇಶಗಳಲ್ಲಿ ಅಂತಕ್ಕಂಥದ್ದು ಸರ್ಕಾರದ ವಾದ. ಈ ನಿಟ್ಟಿನಲ್ಲೇ ನನಗೆ ಕ್ಯಾಬಿನೆಟ್ ನಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆಯಾಗಿ ಇಂಥವರಿಗೆ ಒಟ್ಟು ವಸತಿ ಯೋಜನೆಗಳಲ್ಲಿ 6 ವಸತಿ ಯೋಜನೆಗಳಿದೆ. ಈ 6 ವಸತಿ ಯೋಜನೆಗಳಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಇದೆ, ಅಂಬೇಡ್ಕರ್ ವಸತಿ ಯೋಜನೆ ಇದೆ. ಒಟ್ಟಾರೆ 6 ಯೋಜನೆಗಳು ಏನಿದೆ ವಸತಿ ಯೋಜನೆಗಳು, ಇದರಲ್ಲಿ 15% ಮೀಸಲನ್ನ ಇರ್ತಕ್ಕಂಥದ್ದು. ಅಂದ್ರೆ 100 ಮನೆಗಳು ಇತ್ತಂತಂದ್ರೆ ಅದರಲ್ಲಿ 15 ಮನೆಗಳು ಅವರಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ನೋಡಿ, ಮೊನ್ನೆ ಕಾಂತರಾಜ್ ಆಯೋಗದ ವರದಿ ಒಂದು ಬಂತು ರಂಜಿತ್. ಅದರಲ್ಲಿ ನೋಡೋದಾದ್ರೆ ಮುಸಲ್ಮಾನರು ರಾಜ್ಯದಲ್ಲಿ ಎಷ್ಟಿದ್ದಾರೆ? ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನ ಇರ್ತಕ್ಕಂಥದ್ದು. ಅಂದ ಮೇಲೆ ಅಲ್ಲಿಗೆ ನೀವು ಯೋಚನೆ ಮಾಡಿ, ನಿಮಗೆ ಆ ಮನೆಗಳು ಏನಿರ್ತಾವೆ 15% ಅಂತಂದ್ರೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಓಲೈಕೆ ಆಗ್ತಾ ಇದೆ ಅಂತಕ್ಕಂಥ ನೀವು ಯೋಚನೆ ಮಾಡಬೇಕು. ಅಂದ್ರೆ ಒಟ್ಟಾರೆಯಾಗಿ ಇವರು ಮಾಡ್ತಕ್ಕಂಥದ್ದು ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದಾರಲ್ಲ. ಪ್ರತಿ ಬಾರಿಯೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಕೂಡ ಮೀಸಲಾತಿಯ ವಿಚಾರವಾಗಿ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಇಳ್ಕೊಳ್ಳುತ್ತೆ. ಈಗಾಗಲೇ ಅದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿಯಾಗಿ ಮುಖಭಂಗ ಆಗಿರ್ತಕ್ಕಂಥ ಇದೇ ಸರ್ಕಾರದ ಅವಧಿಯಲ್ಲಿ. ಮೊನ್ನೆ ಕೂಡ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಯಿತು. ದೊಡ್ಡ ಮಟ್ಟದಲ್ಲಿ ಬಿಜೆಪಿಯರು ವಿರೋಧ ಪಕ್ಷದ ನಾಯಕರ ವಿರೋಧಕ್ಕೆ ಕಟ್ಕೊಂಡ್ರು. ಕೊನೆಗೆ ಆ ಬಿಲ್ ಆಗ್ಲೇ ಇಲ್ಲ, ಕೊನೆಗೆ ಆಗ ಮುಖಭಂಗ ಆಯಿತು. ಇದೆಲ್ಲವೂ ಆದ್ರೂ ಕೂಡ ಇಷ್ಟಕ್ಕೆ ಸುಮ್ಮನಾದಂತಹ ಸರ್ಕಾರ ನಿನ್ನೆ ಕ್ಯಾಬಿನೆಟ್ ನಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ 15% ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಡಬೇಕು ವಸತಿ ಯೋಜನೆಗಳಲ್ಲಿ ಅಂತಕ್ಕಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಇವತ್ತು ಮತ್ತೊಂದು ಸರ್ಕಾರ, ಅಂದ್ರೆ ಈ ಸರ್ಕಾರ ಮೈ ಮೇಲೆ ಹೇಳ್ಕೊಂಡಿರ್ತಕ್ಕಂಥ ಮತ್ತೊಂದು ವಿವಾದ ಅಲ್ಪಸಂಖ್ಯಾತರ ವಿಚಾರದಲ್ಲಿ, ಧರ್ಮಾಧಾರಿತ ಮೀಸಲಾತಿಯ ವಿಚಾರದಲ್ಲಿ. ಸೊ ಇವತ್ತಿನಿಂದ ವಿರೋಧ ಪಕ್ಷಗಳು ಇದನ್ನು ದೊಡ್ಡ ಅಸ್ತ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ತಮ್ಮ ಕೆಲಸವನ್ನ, ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಆದ್ರೆ ಆಡಳಿತ ಸರ್ಕಾರ ಮಾತ್ರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗೆ ಮಾತ್ರ ಮುಂದಾಗಿರ್ತಕ್ಕಂಥದ್ದು. ಸರಿ, ಅವರು ಹೇಳುವಂತಹ ವಾದ ಏನೀಗ? ಅಲ್ಪಸಂಖ್ಯಾತರಲ್ಲಿ 20% ಮಂದಿ ಏನು ನಗರ ಪ್ರದೇಶಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು, ಬಡವರಿದ್ದಾರೆ ಅಂತಕ್ಕಂಥದ್ದು. ಹಾಗಿದ್ರೆ ಎಸ್ಸಿ ನಲ್ಲಿ ಇಲ್ವಾ, ಎಸ್ಟಿ ನಲ್ಲಿ ಇಲ್ವಾ, ಒಬಿಸಿಯಲ್ಲಿ ಯಾರು ಇಲ್ವಾ? ಇವತ್ತಿಗೂ ಕೂಡ ನಗರ ಪ್ರದೇಶಗಳಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿಗಳು ಎಷ್ಟೋ ಜನ ಗಾರೆ ಕೆಲಸವನ್ನ ಮಾಡ್ತಾರೆ, ಕಟ್ಟಡ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಕೂಡ ಚಿಂದಿ ಆಯುವಂತಹ ಕೆಲಸಗಳನ್ನ ಮಾಡ್ತಾರೆ. ತುಂಬಾ ಬಡವರು, ಕಡು ಬಡವರು ಇದ್ದಾರೆ, ಮನೆ ಕೆಲಸಗಳನ್ನ ಮನೆ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಯಾವ ಮಾನದಂಡದ ಆಧಾರದ ಮೇಲೆ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಇದ್ದಾರೆ, ಬಡವರು ಅಂತಕ್ಕಂಥದ್ದನ್ನ ಗುರುತಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಇಡಬೇಕು. ಯಾಕೆಂತಂದ್ರೆ ನೋಡಿ, ಇವರು ಕೇವಲ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿರೋದು ಇದೇನಾಗಿದೆ. ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗುತ್ತಿಗೆ ಆಧಾರದ ಮೇಲೆ ಯಾವಾಗ ಮುಸ್ಲಿಮರಿಗೆ ಮೀಸಲಾತಿಯನ್ನ ಈ ಸರ್ಕಾರ ಹೆಚ್ಚಳ ಮಾಡೋದಕ್ಕೆ ಹೊರಟೋ ಆ ಸಮಯದಲ್ಲೇ ಬಿಜೆಪಿ ಇದನ್ನ ಕಟುವಾಗಿ ಖಂಡಿಸಿತ್ತು. ಇದು ಓಲೈಕೆ ಅಂತ ಹೇಳಿತ್ತು. ಈಗ ವಸತಿ ಯೋಜನೆಗಳಲ್ಲಿ 5% ಏರಿಕೆ ಮಾಡೋದಕ್ಕೆ ಈ ಸರ್ಕಾರ ಹೊರಟಿದೆ. ಬಿಜೆಪಿ ಇದನ್ನ ಹೇಗೆ ನೋಡಬಹುದು? ಇದು ಮತ್ತೊಂದು ವಿವಾದ ಕಾರಣ ಆಗುತ್ತಾ? ಇದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆ. ನಮ್ಮ ಜೊತೆಲಿ ಈಗ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 5% ರಿಸರ್ವೇಶನ್ ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಇದು ಮುಂದೆ ಏನಾಗಬಹುದು? ಬಿಜೆಪಿ ಇದನ್ನ ಎಷ್ಟು ತೀಕ್ಷ್ಣವಾಗಿ ಪ್ರತಿಭಟಿಸಬಹುದು? ಅಥವಾ ಈ ನಿರ್ಧಾರ ಯಾಕೀಗ, ಸರ್ಕಾರದ ಈ ತೀರ್ಮಾನ ಯಾಕೀಗ ಅಂತ ಅನಿವಾರ್ಯತೆ ಈ ಹೊತ್ತಿಗೆ ಏನಿತ್ತು ಅಂತ ಸುರೇಶ್? ರಂಜಿತ್
ರಂಜಿತ್, ಮೊದಲನೇದಾಗಿ ಈ ಸರ್ಕಾರ ಮಾಡಕ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಮತ್ತೆ ಇದು ಏನು ಅಂತ ಮೊದಲನೇದಾಗಿ ನೋಡೋದ ಹೋಗಿದ್ರೆ, ಏನು ನಗರ ಪ್ರದೇಶಗಳಲ್ಲಿರ್ತಕ್ಕಂತಹ ವಸತಿ ಇಲ್ಲದೆ ವಸತಿಹೀನರಂತ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ನರು ಹಾಗೆ ಮುಸಲ್ಮಾನರು, ಪಾರ್ಸಿಗಳು, ಜೈನರು ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರ್ತಕ್ಕಂಥವ್ರು. ಇದರಲ್ಲಿ 20% 30% ಮಂದಿ ವಸತಿಹೀನರಿದ್ದಾರೆ, ಅದು ಕಡು ಬಡವರಿದ್ದಾರೆ ನಗರ ಪ್ರದೇಶಗಳಲ್ಲಿ ಅಂತಕ್ಕಂಥದ್ದು ಸರ್ಕಾರದ ವಾದ. ಈ ನಿಟ್ಟಿನಲ್ಲೇ ನನಗೆ ಕ್ಯಾಬಿನೆಟ್ನಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆಯಾಗಿ ಇಂಥವರಿಗೆ ಒಟ್ಟು ವಸತಿ ಯೋಜನೆಗಳಲ್ಲಿ 6 ವಸತಿ ಯೋಜನೆಗಳಿದೆ. ಈ 6 ವಸತಿ ಯೋಜನೆಗಳಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಇದೆ, ಅಂಬೇಡ್ಕರ್ ವಸತಿ ಯೋಜನೆ ಇದೆ. ಒಟ್ಟಾರೆ 6 ಯೋಜನೆಗಳು ಏನಿದೆ ವಸತಿ ಯೋಜನೆಗಳು, ಇದರಲ್ಲಿ 15% ಮೀಸಲನ್ನ ಇಡ್ತಕ್ಕಂಥದ್ದು. ಅಂದ್ರೆ 100 ಮನೆಗಳು ಇತ್ತಂತಂದ್ರೆ ಅದರಲ್ಲಿ 15 ಮನೆಗಳು ಅವರಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ನೋಡಿ, ಮೊನ್ನೆ ಕಾಂತರಾಜ್ ಆಯೋಗದ ವರದಿ ಒಂದು ಬಂತು ರಂಜಿತ್. ಅದರಲ್ಲಿ ನೋಡೋದಾದ್ರೆ ಮುಸಲ್ಮಾನರು ರಾಜ್ಯದಲ್ಲಿ ಎಷ್ಟಿದ್ದಾರೆ, ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನ ಇರ್ತಕ್ಕಂಥದ್ದು. ಅಂದ ಮೇಲೆ ಅಲ್ಲಿಗೆ ನೀವು ಯೋಚನೆ ಮಾಡಿ, ನಿಮಗೆ ಆ ಮನೆಗಳು ಏನಿರ್ತಾವೆ 15% ಅಂತಂದ್ರೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಓಲೈಕೆ ಆಗ್ತಾ ಇದೆ ಅಂತಕ್ಕಂಥ ನೀವು ಯೋಚನೆ ಮಾಡಬೇಕು. ಅಂದ್ರೆ ಒಟ್ಟಾರೆಯಾಗಿ ಇವರು ಮಾಡ್ತಕ್ಕಂಥದ್ದು ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದಾರಲ್ಲ. ಪ್ರತಿ ಬಾರಿಯೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಕೂಡ ಮೀಸಲಾತಿಯ ವಿಚಾರವಾಗಿ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಇಟ್ಕೊಳ್ಳುತ್ತೆ. ಈಗಾಗಲೇ ಅದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿಯಾಗಿ ಮುಖಭಂಗ ಆಗಿರ್ತಕ್ಕಂಥ ಇದೇ ಸರ್ಕಾರದ ಅವಧಿಯಲ್ಲಿ. ಮೊನ್ನೆ ಕೂಡ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಯಿತು. ದೊಡ್ಡ ಮಟ್ಟದಲ್ಲಿ ಬಿಜೆಪಿಯರು, ವಿರೋಧ ಪಕ್ಷದ ನಾಯಕರ ವಿರೋಧಕ್ಕೆ ಕಟ್ಕೊಂಡ್ರು. ಕೊನೆಗೆ ಆ ಬಿಲ್ ಆಗ್ಲೇ ಇಲ್ಲ, ಕೊನೆಗೆ ಆಗ ಮುಖಭಂಗ ಆಯಿತು. ಇದೆಲ್ಲವೂ ಆದ್ರೂ ಕೂಡ ಇಷ್ಟಕ್ಕೆ ಸುಮ್ಮನಾದಂತಹ ಸರ್ಕಾರ ನಿನ್ನೆ ಕ್ಯಾಬಿನೆಟ್ ನಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ 15% ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಡಬೇಕು ವಸತಿ ಯೋಜನೆಗಳಲ್ಲಿ ಅಂತಕ್ಕಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಇವತ್ತು ಮತ್ತೊಂದು ಸರ್ಕಾರ, ಅಂದ್ರೆ ಈ ಸರ್ಕಾರ ಮೈ ಮೇಲೆ ಹೇಳ್ಕೊಂಡಿರ್ತಕ್ಕಂಥ ಮತ್ತೊಂದು ವಿವಾದ ಅಲ್ಪಸಂಖ್ಯಾತರ ವಿಚಾರದಲ್ಲಿ, ಧರ್ಮಾಧಾರಿತ ಮೀಸಲಾತಿಯ ವಿಚಾರದಲ್ಲಿ. ಸೊ ಇವತ್ತಿನಿಂದ ವಿರೋಧ ಪಕ್ಷಗಳು ಇದನ್ನು ದೊಡ್ಡ ಅಸ್ತ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ತಮ್ಮ ಕೆಲಸವನ್ನು, ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಆದ್ರೆ ಆಡಳಿತ ಸರ್ಕಾರ ಮಾತ್ರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗೆ ಮಾತ್ರ ಮುಂದಾಗಿರ್ತಕ್ಕಂಥದ್ದು. ಸರಿ, ಅವರು ಹೇಳುವಂತಹ ವಾದ ಏನೀಗ, ಅಲ್ಪಸಂಖ್ಯಾತರಲ್ಲಿ 20% ಮಂದಿ ಏನು ನಗರ ಪ್ರದೇಶಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು, ಬಡವರಿದ್ದಾರೆ ಅಂತಕ್ಕಂಥದ್ದು. ಹಾಗಿದ್ರೆ ಎಸ್ಸಿನಲ್ಲಿ ಇಲ್ವಾ, ಎಸ್ಟಿನಲ್ಲಿ ಇಲ್ವಾ, ಒಬಿಸಿಯಲ್ಲಿ ಯಾರು ಇಲ್ವಾ? ಇವತ್ತಿಗೂ ಕೂಡ ನಗರ ಪ್ರದೇಶಗಳಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿಗಳು ಎಷ್ಟೋ ಜನ ಗಾರೆ ಕೆಲಸವನ್ನ ಮಾಡ್ತಾರೆ, ಕಟ್ಟಡ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಕೂಡ ಚಿಂದಿ ಆಯುವಂತಹ ಕೆಲಸಗಳನ್ನ ಮಾಡ್ತಾರೆ. ತುಂಬಾ ಬಡವರು, ಕಡು ಬಡವರು ಇದ್ದಾರೆ, ಮನೆ ಕೆಲಸಗಳನ್ನ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಯಾವ ಮಾನದಂಡದ ಆಧಾರದ ಮೇಲೆ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಇದ್ದಾರೆ, ಬಡವರು ಅಂತಕ್ಕಂಥದ್ದನ್ನ ಗುರುತಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಇಡಬೇಕು. ಯಾಕೆಂತಂದ್ರೆ ನೋಡಿ, ಇವರು ಕೇವಲ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿರೋದು ಇದೇನಾಗಿದೆ. ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಮಾಹಿತಿ.